ನಮಸ್ತೆ, ವೆಲ್ಕಮ್ ಟು ಟಾಕೀಸ್ ವಿತ್ ಸಿಂಧು. ವಾಟ್ ಅನ್ ಅಮೇಜಿಂಗ್ ಟ್ರೇಲರ್. ಕಾಂತಾರ ಚಾಪ್ಟರ್ 1 ಟ್ರೇಲರ್ ಇವಾಗಷ್ಟೇ ನೋಡ್ ಬಂದೆ. ಮ್ಯೂಸಿಕ್ ಆಗಿರ್ಬೋದು, ಆಕ್ಷನ್ ಆಗಿರ್ಬೋದು, ವಿಜುವಲ್ಸ್ ಆಗಿರ್ಬೋದು, ಎಲ್ಲಾನು ಅಮೇಜಿಂಗ್ ಆಗಿದೆ. ಟ್ರೇಲರ್ ಸ್ಟಾರ್ಟ್ ಆಗೋದ್ರಿಂದ ಎಂಡ್ ತನಕನೂ ಯು ಕಾಂಟ್ ಟೇಕ್ ಯುವರ್ ಐಸ್ ಆಫ್. ನಾನು ಏನ್ ಅನ್ಕೊಂಡಿದ್ನೋ ಅದಕ್ಕಿಂತ 10 ಪಟ್ಟು ಚೆನ್ನಾಗಿದೆ ಟ್ರೇಲರ್. ಒಂದೊಂದು ಫ್ರೇಮ್ ಕೂಡ ಒಂದು ಆರ್ಟ್ ಪೀಸ್ ತರ ಇದೆ. ಓಕೆ, ನಾನು ಇನ್ನು ಟ್ರ್ಯಾಕ್ ಮಾಡಲ್ಲ, ಟ್ರೇಲರ್ ರಿವ್ಯೂ ಮಾಡೋಣ. ಟ್ರೇಲರ್ ಅಲ್ಲಿ ಫಸ್ಟ್ ಹಾಫ್ ಅಷ್ಟೇ ತೋರಿಸಿರೋ ತರ ಇದೆ, ವಿತ್ ಓನ್ಲಿ ಗ್ಲಿಮ್ಸಸ್ ಇನ್ ಟು ದ ಸೆಕೆಂಡ್ ಹಾಫ್. ಪ್ರತಿಯೊಂದು ಫ್ರೇಮ್ ತುಂಬಾ ಗ್ರ್ಯಾಂಡ್ ಆಗಿದೆ, ನಿಮ್ಗೆ ಆ ಸ್ಕೇಲ್ ಗೊತ್ತಾಗ್ತಿದೆ. ಇನ್ನು ಕ್ಯಾರೆಕ್ಟರ್ಸ್ ಬಗ್ಗೆ ಹೇಳೋದಾದ್ರೆ, ಗುಲ್ಶನ್ ದೇವಯ್ಯ ಅವರು ಒಂದು ಆಂಟೋಗನಿಸ್ಟ್ ಪಾತ್ರ ಮಾಡಿದ್ದಾರೆ, ಅಂಡ್ ಹಿ ಇಸ್ ಡೆಫಿನೆಟ್ಲಿ ಬ್ರಾಟ್ ಹಿಸ್ ಎಕ್ಸ್ಪೀರಿಯನ್ಸ್ ಅಂಡ್ ಎಕ್ಸ್ಪರ್ಟೀಸ್ ಇನ್ ಟು ದಿಸ್ ರೋಲ್. ಹಾಗೆ ರುಕ್ಮಿಣಿ ವಸಂತ್ ಅವರು ಆ ಯುವರಾಣಿಯ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಇನ್ನು 2022 ಕಾಂತಾರದಿಂದ ಎಷ್ಟೋ ಆಕ್ಟರ್ಸ್ ಅನ್ನ ಇಲ್ಲಿ ರಿಟೈನ್ ಮಾಡಿದ್ದಾರೆ, ನಂಗೆ ತುಂಬಾ ಖುಷಿ ಆಯ್ತು. ಇವರೆಲ್ಲ ನಮ್ಗೆ ತುಂಬಾ ಇಷ್ಟ ಆಗಿರೋ ಕ್ಯಾರೆಕ್ಟರ್ಸ್ ಆಗಿದ್ರು. ಇನ್ನು ನಮ್ ರಿಷಬ್ ಶೆಟ್ಟಿ ಅವರು, ಅವ್ರ ಫಿಸಿಕ್ ಆಗಿರ್ಬೋದು, ಅವರ ಆಕ್ಷನ್ ಆಗಿರ್ಬೋದು, ಅವ್ರು ಕಂಪ್ಲೀಟ್ಲಿ ಆ ಕ್ಯಾರೆಕ್ಟರ್ ಒಳಗಡೆ ಹೋಗಿದ್ದಾರೆ ಅಂತ ಗೊತ್ತಾಗ್ತಿದೆ. ಸೊ ಕಾಸ್ಟಿಂಗ್ ನೋಡಿದಾಗ ಪ್ರತಿಯೊಂದು ಆಕ್ಟರ್ ಇಸ್ ದ ರೈಟ್ ಫಿಟ್ ಫಾರ್ ದಟ್ ರೋಲ್ ಅಂತ ಹೇಳ್ಬೋದು. ಇನ್ನು ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಬಗ್ಗೆ ಎರಡು ಮಾತೇ ಇಲ್ಲ. ಕಾರ್ಡ್ ಆಗಿರ್ಬೋದು, ಅರಮನೆ ಆಗಿರ್ಬೋದು, ರಾಜ ವೈಭವ ಆಗಿರ್ಬೋದು, ಎಲ್ಲ ತುಂಬಾ ಆಪ್ಟ್ ಆಗಿ ತೋರಿಸಿದ್ದಾರೆ. ಇನ್ನು ಅಲ್ಲಲ್ಲಿ ಕೆಲವು ಗ್ಲಾಮರಸ್ ಶಾರ್ಟ್ಸ್ ಕೂಡ ಇದೆ. ಸೊ ಡೆಫಿನೆಟ್ಲಿ ಐಮ್ಯಾಕ್ಸ್ ವರ್ತಿ ಸಿನಿಮಾಟೋಗ್ರಫಿ ಅಂತ ಹೇಳ್ಬೋದು. ಸೊ ಟ್ರೇಲರ್ ಅಲ್ಲಿ ಜಾಸ್ತಿ ಇನ್ನು ರಿವೀಲ್ ಮಾಡದೆ ಇದ್ರೂ ನಿಮ್ಗೆ ಸ್ಟೋರಿ ಸ್ಟ್ರಕ್ಚರ್ ಒಂದು ಐಡಿಯಾ ಸಿಗುತ್ತೆ.